ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸುಮನ್ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಓವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಬಂದುಬಿಟ್ಟು ನಿಮಗೆ ತಮ್ಲೈನಲ್ಲೇ ಗೊತ್ತಾಗಿದೆ ನನ್ನ ಮೇಕ್ ಓವರ್ ಕ್ಲಾಸ್ ಯಾವ ರೀತಿ ಇತ್ತು ಅಂತ ಡೀಟೇಲಾಗಿ ನಾನು ತಿಳಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ಪುಟ್ಟ ಲಾಗ್ ಆಗಿರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನಾವೆಲ್ಲ ಹೊಸ ಬ್ಯಾಚ್ ನಮ್ಮದು ಅಶ್ವಿನಿ ಮೇಕ್ ಓವರ್ ಸ್ಟುಡಿಯೋ ಶಿವಮೊಗ್ಗ. ಇಲ್ಲಿ ನಾವು ಕಲ್ತಿದ್ದು ಸೊ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಆ ಕನಸು ಈಡೇರಿತು. ನೋಡ್ಬೋದು ನೀವು ಫಸ್ಟ್ ಡೇ ನಾವು ಎಲ್ಲರೂ 13 ಮೆಂಬರ್ಸ್ ನಾವಿದ್ವಿ. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಒಳಗೆ ಬರ್ತೀವಿ. ಒಳಗೆ ಬಂದು ಸೊ ಅಲ್ಲಿ ಪ್ರೊಸೀಜರ್ ಥರ ನಾವು ಕೂತ್ಕೊಂಡು ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಸೊ ಫಸ್ಟ್ ಡೇನೇ ನಾವು ಪೂಜೆ ಮೂಲಕ ಸ್ಟಾರ್ಟ್ ಮಾಡ್ತೀವಿ. ಸೊ ಪೂಜೆ ಆದಮೇಲೆ ಕ್ಲಾಸು ಎಂದಿನಂತೆ ಡೈಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದಾಗಿ ನಾನು ಅಪ್ಡೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಮೇಡಮ್ ಕೂಡ ಇವಾಗ ಬಂದರು. ಇವರೇ ನಮ್ಮ ಮೆಂಟರ್ ಅಶ್ವಿನಿ ಮೇಡಮ್ ಅಂತ. ಸೊ ನಮಗೆ ಟೀಚಿಂಗ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ನಮಗೆ ನಿಜವಾಗ್ಲೂ ಇವಾಗ ಎಲ್ಲೇ ಹೋದರೂ ನಮಗೆ ಕಾನ್ಫಿಡೆಂಟ್ ಬಂತು. ನಾವು ಎಂಥ ಮೇಕಪ್ ಆದರೂ ಮಾಡ್ಬೋದು, ಯಾವ ರೀತಿ ಆದರೂ ಎಂಥ ಕ್ಯಾಂಡಿಡೇಟ್ ಇದ್ದರೂ ನಾವು ಸಕ್ಸಸ್ ಆಗಿ ಮೇಕಪ್ನ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಇವಾಗ ನೀವು ನೋಡ್ಬೋದು ಮೊದಲನೇ ದಿನ ನಾನೇ ಪೂಜೆ ಮಾಡ್ತಾ ಇರೋ ಅಂಥದ್ದು. ರಾಘವೇಂದ್ರ ಸ್ವಾಮಿ ಫೋಟೋ, ಲಕ್ಷ್ಮಿ ಫೋಟೋ ಮತ್ತು ಗಣಪತಿ ಫೋಟೋ ಇತ್ತು. ಪೂಜೆ ಮಾಡಿ ಎಲ್ಲರಿಗೂ ಸಹ ಮಂಗಳಾರತಿಯನ್ನು ಕೊಟ್ಬಿಟ್ಟು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನನಗೆ ಒಬ್ರಿಗೊಬ್ರಿಗೂ ಯಾರಿಗೂ ಕೂಡ ಮುಖ ಪರಿಚಯ ಇಲ್ಲ. ಅದರಿಂದ ಎಲ್ಲ ಹೊಸ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಸೊ ನೈಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಒಂದು ರೀತಿ. ಹೊಸ ಫ್ರೆಂಡ್ಸು, ಹೊಸ ಜಾಗ, ಹೊಸ ಕ್ಲಾಸಸ್ಸು. ತುಂಬಾ ಎಂಜಾಯ್ ಮಾಡ್ಕೊಂಡು ನಾವೆಲ್ಲರೂ ಕ್ಲಾಸಸ್ನ ಕಲ್ತ್ವಿ. ಸೊ ಎಲ್ಲರಿಗೂ ಪೂಜೆ ಆಯಿತು. ಮಂಗಳಾರತಿ ಕೂಡ ತಗೊಂಡು ಒಬ್ಬೊಬ್ಬರಾಗಿ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನು ಅಂದರೆ ಈಗ ಮೇಕಪ್ ಆರ್ಟಿಸ್ಟ್ ಅಂದರೆ ಇವಾಗ ನಮ್ಮ ಕಾಲ ಮೇಲೆ ನಾವು ನಿಂತು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಅಂಥದ್ದು. ಇದು ಒಳ್ಳೆಯ ಒಂದು ಜಾಬ್ ಅಂತ ಹೇಳ್ಬೋದು. ಯೂಸ್ಫುಲ್ ಆಗುತ್ತೆ ಹೆಣ್ಮಕ್ಳಿಗೆ. ತಮ್ಮ ಕಾಲ ಮೇಲೆ ತಾವು ನಿಂತು ತಾವೇ ಸ್ವಂತ ಜಾಬ್ನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯ ಒಂದು ಕೆಲಸ. ನನಗಂತೂ ಹೇರ್ ಸ್ಟೈಲ್ ಆಗಲಿ, ಇವಾಗ ಮೇಕಪ್ ಆಗಲಿ ಎಷ್ಟು ನೀಟಾಗಿ ನಾನು ಕಲ್ತಿದ್ದೀನಿ ಅಂದರೆ ಯಾವುದೇ ಥರ ಮೇಕಪ್ ಆಗಲಿ ನಾನು ಮಾಡ್ತೀನಿ, ಯಾವ ಹೇರ್ ಸ್ಟೈಲ್ ಆಗಲಿ ನಾನು ಮಾಡ್ತೀನಿ. ಅಷ್ಟು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನೋಡ್ಬೋದು ನೀವು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇದು ಹೇಳ್ಬೇಕಂದ್ರೆ 35 ಡೇಸ್ ಕ್ಲಾಸ್ ಆಗಿರುತ್ತೆ. ಹೇಗೆ ಹೋಯಿತು 35 ಡೇಸ್ ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ನಾವು ಎಲ್ಲರೂ ಖುಷಿಯಿಂದ ನೀಟಾಗಿ ಕಲ್ತ್ಕೊಂಡ್ವಿ. ನಮ್ಮ ಮೆಂಟರ್ ಆದಂಥ ಅಶ್ವಿನಿ ಮೇಡಮ್ ಕೂಡ ನಮಗೆ ಚೆನ್ನಾಗಿ ಟೀಚ್ ಮಾಡಿದರು. ಒಳ್ಳೆ ಗೈಡ್ನೆನ್ಸು ಕೂಡ ಕೊಟ್ಟರು. ಸೊ ಅದ್ರ ಪ್ರಕಾರ ನಾವು ಅವರು ಹೇಳಿದಾಗೇ ನಾವು ಎಲ್ಲದನ್ನು ಕಲಿತಾ ಹೋದ್ವಿ. ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ನನಗೇನೋ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಎಲ್ಲರೂ ಹೊಸ ಫ್ರೆಂಡ್ಸು ಸಿಕ್ಕಿರೋದ್ರಿಂದ ನನಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಅಭಿಪ್ರಾಯ ಇತ್ತು. ಹಾಗೆ ಕಲ್ತ್ಬಿಟ್ಟು ಈ ಥರ ಬಿಸ್ನೆಸ್ ಮಾಡ್ಬೇಕು ನಾನು, ಆ ರೀತಿ ಬಿಸ್ನೆಸ್ ಮಾಡಬೇಕು, ಸೊ ನಾನೇ ಓನಾಗಿ ಮಾಡಬೇಕು, ಈ ಥರ ಎಲ್ಲ ಹೇಳೋರು. ನನಗೂ ಒಂದು ರೀತಿ ಹೌದಲ್ಲ, ನಾವು ಮಾಡಬೇಕಲ್ಲ. ಒಂದೊಂದು ರೀತಿ ಒಂದೊಂದು ಥರ ಮೈಂಡು ಅವರು ಹೇಳುವಾಗ ನನಗೂ ಒಂದೊಂದು ಸರಿ ಅನಿಸೋದು, ಹೌದು ನಾವು ಮಾಡಬೇಕು, ಚೆನ್ನಾಗಿರುತ್ತಲ್ವ. ಒಳ್ಳೆ ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮದೇ ಸ್ವಂತ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋದಂದರೆ ಎಷ್ಟು ಖುಷಿ ಇರುತ್ತೆ. ಇಷ್ಟು ದಿನ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡ್ತಿದ್ವಿ ಬೇರೆ ಬೇರೆ ಕಂಪ್ನಿಗಳಲ್ಲಿ. ಸೊ ಅವಾಗ ಹೆಂಗೆ ಅನ್ಸೋದು ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು, ಅವ್ರ ಟೈಮಿಂಗ್ಸ್ ಪ್ರಕಾರನೇ ಹೋಗ್ಬೇಕಿತ್ತು. ಸೊ ಇದು ಹಂಗಲ್ಲ, ಓನಾಗಿ ಮಾಡೋದ್ರಿಂದ ಹಾಗಾಗಿ ನಮಗೆ
ತುಂಬ ಅನುಕೂಲ ಆಗುತ್ತೆ. ನಾವೇ ಇದಕ್ಕೆ ಓನರು ನಾವೇ. ಓನಾಗಿ ಮಾಡೋದ್ರಿಂದ ಓನರು ನಾವೇ, ಬಿಸ್ನೆಸ್ಸು ನಮ್ಮದೇ, ಲಾಸು ನಮ್ಮದೇ, ನಷ್ಟವೂ ನಮ್ಮದೇ. ಸೊ ಆಗಿರೋದ್ರಿಂದ ಇದರಲ್ಲಿ ಲಾಸ್ ಅಂತ ಏನು ಬರೋದಿಲ್ಲ ಹೇಳಬೇಕು ಅಂದರೆ. ನಾವು ಮಾಡ್ದಂಗೆ ಯಾವುದೇ ಆಗಲಿ ಶ್ರದ್ಧೆಯಿಂದ ಕಲ್ತ್ರೇ ಅಲ್ವಾ ನಮಗೆ ಒಲಿಯೋದು. ನೋಡ್ಬೋದು ನೀವು ಎಲ್ಲ ಸ್ವೀಟು ಚಂಪಾಕಲಿ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ಕುಟ್ಕೊತ ಬಂದರು ಒಬ್ಬೊಬ್ಬರಾಗಿ ಎಲ್ಲರೂ ಅದನ್ನು ತಿಂದ್ಬಿಟ್ಟು. ಸೊ ಆಮೇಲೆ ಒಪಿನಿಯನ್ ವೀಡಿಯೋ ಅಂತೇಳಿ ಮಾಡ್ತಾರೆ. ಅಂದರೆ ಇಂಟ್ರೊಡಕ್ಷನ್ ವೀಡಿಯೋ. ಅದು ಹೇಗೆ ಅಂದರೆ, ಈಗ ನಾವು ನಮ್ಮ ನೇಮೇನು, ಎಲ್ಲಿಂದ ಬಂದಿದ್ದೀವಿ, ಏನು ಮಾಡ್ಕೊಂಡಿದ್ವಿ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾವು ಹೇಳಬೇಕಾಗುತ್ತೆ. ಮತ್ತು ಇದು ಈ ಒಂದು ಮೇಕಪ್ ಆರ್ಟಿಸ್ಟ್ ಅಂತ ನಾವು ಯಾಕೆ ಚೂಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಓವರಾಲ್ ಹೇಳಬೇಕು ಅಂದರೆ ನನಗಂತೂ ಯೂಸ್ಫುಲ್ ಆಯಿತು. ಹೊಸ ಫ್ರೆಂಡ್ಸ್ ಸಿಕ್ಕರು. ಅವರ ಅನಿಸಿಕೆಗಳು ಬೇರೆ ಬೇರೆ ಆಗಿದ್ದರು. ಚೆನ್ನಾಗಿತ್ತು. ಸೊ ಇನ್ನು ಮುಂದೆ ಕ್ಲಾಸ್ ಯಾವ ಥರ ನಡೀತು, ಯಾವ ರೀತಿ ಇತ್ತು ನಮಗೆ ಮೇಕಓವರ್ ಕ್ಲಾಸ್ ಜರ್ನಿ ಅಂತೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಡೈಲಿ ಈ ನನ್ನ ಒಂದು ಯೂಟ್ಯೂಬ್ ವ್ಲಾಗ್ ನೋಡಬೇಕಂದ್ರೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಕ್ಲಾಸ್ ಬಗ್ಗೆ ನಾನು ಡೈಲಿ ಹಾಕ್ತಾಯಿರ್ತೀನಿ ವ್ಲಾಗ್ನ. ಸೊ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ನನ್ನ ಒಂದು ಮೇಕಓವರ್ ಕ್ಲಾಸ್ನ ಡೈಲಿ ಅಪ್ಡೇಟ್ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ ಬಾಯ್.